ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಲಂಚಿಗೆ ಏನೆಲ್ಲ ಯೂಸ್ ಮಾಡಿದೆ ಅನ್ನೋದನ್ನು ಈ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಾನು ರುಚಿಯಾದ ರಾಯ್ತವನ್ನು ಮಾಡ್ಕೊಂಡಿದ್ದೆ. ಬೀಟ್ರೂಟ್ನ ಸಣ್ಣಗೆ ತುರಿದುಕೊಂಡು ಅದಕ್ಕೊಂದು ಸ್ವಲ್ಪ ಮೊಸರು ಹಾಗೆ ಜೀರಿಗೆ ಪುಡಿ, ಒಂದು ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕೊಂಡ್ರೆ ರುಚಿಯಾದಂತಹ ಬೀಟ್ರೂಟ್ ರಾಯ್ತ ರೆಡಿ ಆಗುತ್ತೆ. ತಿನ್ನಲಿಕ್ಕೆ ತುಂಬಾ ಈಸಿ ಆಗಿರ್ತದೆ, ಹಾಗೆ ಹೊಟ್ಟೆ ಫಿಲ್ ಆಗ್ತದೆ. ಹಾಗೆ ಜೊತೆಗೆ ರುಚಿಯಾದಂತಹ ಬೀಟ್ರೂಟ್ ಪಲ್ಯವನ್ನು ಕೂಡ ಮಾಡ್ಕೊಂಡಿದ್ದೇನೆ. ಬೀಟ್ರೂಟ್ ಪಲ್ಯ ಕೂಡ ನಾನು ತುರಿದೇ ಮಾಡ್ಕೊಂಡಿದ್ದೇನೆ, ತುಂಬಾ ರುಚಿಯಾಗಿರ್ತದೆ ಲಂಚ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಲಂಚ್ ಮೆನುವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಶಾರ್ಟ್ ವಿಡಿಯೋದಲ್ಲಿ ಒಂದು ರುಚಿಯಾದಂತಹ ರಾಯ್ತ ಮಾಡಿದ್ದೇನೆ. ಇಲ್ಲಿ ಬೀಟ್ರೂಟನ್ನು ತುರ್ಕೊಳ್ಬೇಕು ಮೊದಲಿಗೆ, ಆಮೇಲೆ ಅದಕ್ಕೆ ಸ್ವಲ್ಪ ಮೊಸರು, ಒಂದು ಸ್ವಲ್ಪ ಜೀರಿಗೆ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ರುಚಿಯಾದಂತಹ ರಾಯ್ತ ರೆಡಿ ಆಗುತ್ತೆ. ಅದೇ ರೀತಿ ನಾನು ಬೀಟ್ರೂಟನ್ನ ತುರಿದು ಪಲ್ಯವನ್ನು ಮಾಡ್ಕೊಂಡಿದ್ದೇನೆ. ಬೀಟ್ರೂಟ್ ಪಲ್ಯ ಕೂಡ ಅಷ್ಟೇ ಊಟಕ್ಕೆ ತುಂಬಾ. ಅದೇ ರೀತಿ ಊಟಕ್ಕೆ ಸ್ವಲ್ಪ ಸಲಾಡನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೇನೆ. ಮೊಸರು ಹಾಗೆ ಪ್ರೋಟೀನನ್ನು ಕೊಡುತ್ತೆ ನಮಗೆ. ಸಲಾಡ್ ಹೊಟ್ಟೆ